ಅಭ್ಯಾಸ ಮಾಡಬೇಕಾಗಿತ್ತು. ಸಾಲದು ಹಾಗೆ ಅಂತ ಹೇಳಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೂಡ ಕಂಠಪಾಠ ಮಾಡಬೇಕಾಗಿತ್ತು. ಕಂಠಪಾಠ ಮಾಡದೇ ಇದ್ದರೆ ವೇದಾನಂದಜಿಯವರು ನೋಡುವುದಕ್ಕೆ ಸೌಮ್ಯವಾಗಿದ್ದರೂ ಕೂಡ ಅವರು ಹೊಡಿತಾ ಇದ್ದಂಥ ಏಟುಗಳು ಮಾತ್ರ ಬಹಳ ತೀಕ್ಷ್ಣವಾಗಿರ್ತಿತ್ತು. ಅದನ್ನು ನಾನು ಅನುಭವಿಸಿದ್ದೇನೆ. ಜೊತೆಗೆ ತೋಟದ ಕೆಲಸ ಮಾಡಬೇಕಾಗಿತ್ತು. ಶ್ರಮದಾನ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಫ್ಯಾಷನಬಲ್ ಫ್ರೇಸ್ ನಾವು ಉತ್ಪಾದನೆ ಮಾಡಿದ್ದೇವೆ, ಅದನ್ನು 50 ವರ್ಷದ ಕೆಳಗೆ ರಾಮಕೃಷ್ಣ ಆಶ್ರಮದ ಪರಿಸರದಲ್ಲಿ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ. ಶಾಂಭವಾನಂದಜಿಯವರು ದೂರದರ್ಶಿಗಳು, ವಿಷನರಿ. ಇಂತಹ ಒಂದು ಅದ್ಭುತವಾದಂಥ ಪವಾಡವನ್ನು ಒಬ್ಬ ಸಾಧು ಮಾಡಲಿಕ್ಕೆ ಸಾಧ್ಯವೇ ಅನ್ನತಕ್ಕಂಥ ಅನುಮಾನ ನಮ್ಮಲ್ಲಿ ಬರ್ತಾ ಇತ್ತು. ನಾವು ಅಲ್ಲಿಂದ ಇಲ್ಲಿಗೆ ಬಂದು ಈ ಪ್ರದೇಶವನ್ನು ಅಚ್ಚುಕಟ್ಟು ಮಾಡ್ತಕ್ಕಂಥದ್ದು, ಇದನ್ನು ಲೆವೆಲ್ ಮಾಡ್ತಕ್ಕಂಥದ್ದು ಮತ್ತು ಇದರ ಫೌಂಡೇಶನ್ಗೆ ಬೇಕಾದಂಥ ಇಟ್ಟಿಗೆಯನ್ನು ನಾವು ಶ್ರಮದಾನದ ಮೂಲಕ ಅಲ್ಲಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ನಾವು ಶ್ರಮದಾನ ಮಾಡ್ತಾ ಇದ್ದೆವು. ಗವರ್ನರ್ ಜನರಲ್ ರಾಜಗೋಪಾಲಾಚಾರ್ಯವರು ಇದನ್ನು ಉದ್ಘಾಟನೆ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನ ಉಕ್ಕಿ ಹರಿತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬೆವರಿನ ಫಲದಿಂದ ಏನನ್ನ ತಾನೇ ನಾವು ಮಾಡಲಾರೆವು ಅಂತಕ್ಕಂಥ ಆತ್ಮವಿಶ್ವಾಸ ವಿದ್ಯಾರ್ಥಿಗಳಲ್ಲಿ ನಮ್ಮಲ್ಲಿ ಉಂಟಾಗ್ತಾ ಇತ್ತು. ಶ್ಯಾಮವಾನಂದಜಿ, ವೇದಾನಂದಜಿ, ಸೋಮನಾಥಾನಂದಜಿ ಇವರು ಈ ವಿದ್ಯಾಸಂಸ್ಥೆಯ 3 ಟ್ರೈಪಾರ್ಟ್ಸ್ ಇವರಿಗೆ. ಶ್ಯಾಮವಾನಂದಜಿಯವರಲ್ಲಿದ್ದಂಥ ಅದಮ್ಯವಾದಂಥ ಉತ್ಸಾಹ, ಚೈತನ್ಯ, ಅದನ್ನು ಕೇವಲ ಕೆಲವೇ ಜನರಲ್ಲಿ ನಾವು ಕಾಣಬೇಕು. ಹಾಗೆಯೇ ವೇದಾನಂದಜಿಯವರಲ್ಲಿದ್ದಂಥ ಫೋಕಸ್ ಆನ್ ಟ್ರೈನಿಂಗ್ ಬಾಯ್ಸ್, ಅದು ಬಹಳ ವೆರಿ ರೇರ್. one of the rarest of qualities that you can find in a teacher. Then the articulate ಸೋಮನಾಥಾನಂದ ಅವ್ರು ಹೇಳಿದಂಥ ಪ್ರಬಂಧಗಳು, ಮಾಡಿದಂಥ ಭಾಷಣಗಳು, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಸನಾತನ ಧರ್ಮ. ಸ್ವಾಮೀಜಿಯವರು ಗುರು ಮಹಾರಾಜ್ ಈ ರಾಮಕೃಷ್ಣ ಮಿಷನನ್ನು ಹೆಡ್ ಆಗಿದ್ದಾರೆ. ನನಗೆ ಜ್ಞಾಪಕ, ಆಗ 1940ರ ಮೊದಲನೆಯ ವರ್ಷಗಳಲ್ಲಿ ಒಂದು ದೊಡ್ಡ ಬಂಗಾಳದಲ್ಲಿ ಒಂದು ದೊಡ್ಡ ಫ್ಯಾಮಿನ್. ಆಗ ನಮ್ಮನ್ನೆಲ್ಲ ಶಾಂಭವಾನಂದಜಿಯವರು ಮತ್ತು ವೇದಾನಂದಜಿಯವರು ನಮ್ಮ ಹಳ್ಳಿಗಳಿಗೆ ಹೋಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ಕೊಂಡು ಬನ್ನಿ ಅಂತೇಳಿ ನಮ್ಮನ್ನು ಕಳಿಸ್ತಾ ಇದ್ದರು. ಇವತ್ತು ಒರಿಸ್ಸಾ ನಿಧಿಗೆ ಹೇಗೆ ನಮ್ಮ ಜನಗಳು ಉದಾರವಾಗಿ ಸಹಾಯ ಮಾಡ್ತಾ ಇತ್ತು, ಆವತ್ತು ಬಂಗಾಳ ದೇಶದಲ್ಲಿ ನಡೆದಂಥ ಈ ಒಂದು ಸಂಘದಲ್ಲಿ ನಾವು ನಮ್ಮ ಕೈಲಾದಂಥನ್ನು ಮಾಡಿದ್ರು. ರಾಮಕೃಷ್ಣ ಆಶ್ರಮಗಳು ನಮ್ಮ ದೇಶದಲ್ಲಿ ಮೂಢನಂಬಿಕೆಗಳಿಗೆ ಆಶ್ರಯ ಕೊಡ್ತಕ್ಕಂಥ ಆಗರಗಳಾಗಲಿಲ್ಲ. ವೈಜ್ಞಾನಿಕತೆ, ಆಧುನಿಕತೆ ಮತ್ತು ವಿಚಾರಗಳೆಲ್ಲವನ್ನು ಕೂಡ ಪರಿವೀಕ್ಷಣೆ ಮಾಡಿ ಪರೀಕ್ಷಿಸಿ ಅನಂತರ ಆ ವಿಚಾರಗಳನ್ನು ನೀವು ಒಪ್ಪಬೇಕು ಅನ್ನತಕ್ಕಂಥ ತರ್ಕಬದ್ಧವಾದಂಥ ಚೌಕಟ್ಟನ್ನು ಕಲ್ಪಿಸಿಕೊಡ್ಲಿಕ್ಕೆ ರಾಮಕೃಷ್ಣ ಆಶ್ರಮ ಮತ್ತು ರಾಮಕೃಷ್ಣ ಆಶ್ರಮದವರು ನಡೆಸ್ತಕ್ಕಂಥ ಎಲ್ಲ ಶಾಲೆಗಳು ಅದಕ್ಕೋಸ್ಕರ ಮುಡಿಪಾಗಿ ಇರ್ತಕ್ಕಂಥವು. ಕೇವಲ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದೇ ಇಲ್ಲಿ ಪ್ರಧಾನವಲ್ಲ. ಶಿಕ್ಷಣದ ಜೊತೆಗೆ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಸ್ತು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಮಲ್ಲಿ ಮೂಡಿಸಲಿಕ್ಕೆ ಈ ಶಾಲೆಗಳು ಬಹಳ ಮಟ್ಟಿಗೆ ಕಾರಣೀಭೂತವಾದವು. ನಾನಾ ಭಾಷೆಗಳು ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರುವ ವಿದ್ಯಾರ್ಥಿಗಳು ರಾಮಕೃಷ್ಣ ಶಾಲೆಗಳಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ.
ಈ ಮಕ್ಕಳನ್ನು ನೋಡಿದಾಗ ನಮ್ಮ ಬಾಲ್ಯ ದಿನಗಳ ಜ್ಞಾಪಕ ನಮಗೆ ಬರ್ತವೆ. ಸುಂದರವಾದಂಥ ನೈಸರ್ಗಿಕವಾದಂಥ ಪರಿಸರವನ್ನು ಸೃಷ್ಟಿ ಮಾಡಿದ್ದಾರೆ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಇಲ್ಲಿ ನಮ್ಮ ಗುರುಕುಲದ ಒಂದು ಬ್ಯಾಕ್ಗ್ರೌಂಡನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೈಸೂರೇ ಒಂದು ಗುರುಕುಲ ಇದ್ದಂಗಿದೆ. ಯಾಕೆಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಬೆಳಿಬೇಕೋ ಆ ಪ್ರಮಾಣದಲ್ಲಿ ಮೈಸೂರು ಬೆಳೆಯಲಿಲ್ಲ. ಒಂದು ರೀತಿಯಲ್ಲಿ ಸಂತೋಷ, ಇನ್ನೊಂದು ರೀತಿಯಲ್ಲಿ ಕೊಂಚ ಮಟ್ಟಿಗೆ ಮುಜುಗರ ಉಂಟಾಗ್ತದೆ. ಆದರೂ ಕೂಡ ಈ ಒಂದು ಜನ ನಿಬಿಡವಾದಂಥ ಪ್ರದೇಶದಲ್ಲಿ, ಜನಜಂಗುಳಿ ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ಇದು ಒಂದು ಐಲ್ಯಾಂಡ್ ಆಫ್ ಸೆರೆನಿಟಿ ಇದೆ. ಹಸಿರು ಮರಗಿಡಗಳಿಂದ, ಹೊಲಗದ್ದೆಗಳಿಂದ, ಹಣ್ಣಿನ ತೋಟಗಳಿಂದ ಆವೃತವಾಗಿರುವ ಸುಂದರ ನೈಸರ್ಗಿಕ ಪರಿಸರದಲ್ಲಿ ಈ ವಿದ್ಯಾಶಾಲೆ ನೆಲೆಗೊಂಡಿದ್ದು, ವಿದ್ಯಾರ್ಥಿಗಳ ಮನೋಭೂಮಿಕೆಯಲ್ಲಿ ಪ್ರಕೃತಿ ಪ್ರೇಮ ಮತ್ತು ಪರಿಸರ ಪ್ರಜ್ಞೆಯನ್ನು ಸಹಜವಾಗಿ ಶಿಸ್ತುಬದ್ಧ ಹವ್ಯಾಸ ಜೊತೆಗೆ ಪಾರಮಾರ್ಥಿಕ ತರಬೇತಿ ಇವುಗಳಿಗೆ ಒತ್ತು ನೀಡುವ ಇಲ್ಲಿನ ಶಿಕ್ಷಣ ಪದ್ಧತಿ ಶ್ರೇಷ್ಠ ಚಿಂತಕರಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಪಂಡಿತ್ ನೆಹರು, ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್, ಮೊರಾರ್ಜಿ ದೇಸಾಯಿ, ರಾಷ್ಟ್ರಕವಿ ಕುವೆಂಪು ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇವರಂತಹ ಶ್ರೇಷ್ಠರ ಶ್ಲಾಘನೆಗಳಿಗೆ ಒಳಗಾಗಿರ್ತಕ್ಕಂಥದ್ದು ಅತಿಶಯದ ವಿಚಾರವಲ್ಲ. ಈ ರಾಷ್ಟ್ರದ ಸಂಪತ್ತು ಮಕ್ಕಳು ಮತ್ತು ಯುವಜನತೆ. ಈ ಯುವಜನತೆಯನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಜವಾಬ್ದಾರಿ ಹಿರಿಯರಾದ ನಮ್ಮ ಮೇಲೆ ಬಿದ್ದಿದೆ, ವಿಶೇಷವಾಗಿ ಗುರುಗಳ ಮೇಲೆ ಬಿದ್ದಿದೆ. ಆದರೆ ಇಂದಿನ ಯುವ ಜನಾಂಗದಲ್ಲಿ ಕಂಡುಬರುತ್ತಿರುವ ಮೌಲ್ಯಗಳ ಅಧಪತನ ಹಾಗೂ ನಡತೆಯಲ್ಲಿನ ದೋಷಗಳ ಪ್ರಮಾಣವನ್ನು ಗಮನಿಸಿದರೆ ಈ ಜನಾಂಗ ಎತ್ತ ಸಾಗಿದೆ ಎಂಬ ಮರುಕ ಉಂಟಾಗುತ್ತದೆ. ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ವಿದ್ಯಾರ್ಥಿ ಯುವಜನತೆಯಲ್ಲಿದ್ದ ಶಿಸ್ತು, ಸ್ವಾಭಿಮಾನ, ದೇಶ ಪ್ರೇಮ, ಅರ್ಪಣಾ ಮನೋಭಾವಗಳು ಇಂದು ಏಕೆ ಮಾಯವಾಗಿದೆಯೋ ತಿಳಿಯದಾಗಿದೆ. ಮುಂದೆ ಗುರಿ ಇತ್ತು, ಅಂದು ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗಿತ್ತು ವೀರರ ದಂಡು. ಆದರೆ ಇಂದು ಹಿಂದೆ ಗುರುವಿಲ್ಲ, ಮುಂದೆ ಗುರಿಯೂ ಇಲ್ಲ, ಸಾಗಿದೆ ಕೇಳಿಗಳ ಹಿಂಡು ಎಂಬಂತಹ ಪರಿಸ್ಥಿತಿ ಎಲ್ಲೆಡೆ ಕಣ್ಣಿಗೆ ರಾಚುತ್ತಿದೆ. ಹೇಳಿ ಎದ್ದೇಳಿ ಗುರು ಮುಟ್ಟುವವರೆಗೂ ವಿರಮಿಸಿದಿರಿ ಎಂದು ವಿವೇಕಾನಂದರು ಮೊಳಗಿಸಿದ ವಾಣಿ ನಮ್ಮ ಯುವ ಜನರ ಹುನ್ಮನಗಳಲ್ಲಿ ಏಕೆ ಪ್ರತಿಧ್ವನಿತವಾಗುತ್ತಿಲ್ಲವೆಂಬುದು ನಮ್ಮನ್ನು ನಾವೇ ಕೇಳಿಕೊಂಡು ಅಪಹರಿಸುವ ಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ. ದಿಕ್ಕು ತಪ್ಪಿದ ಯುವಜನರನ್ನು ಸರಿದಾರಿಗೆ ತರಬಲ್ಲ ಶಕ್ತಿ ರಾಮಕೃಷ್ಣ ಮಿಷನ್ ಅಂತಹ ಸಂಸ್ಥೆಗಳಿಗೆ ಮಾತ್ರ ಇದೆ ಎಂದು ನಾನು ಭಾವಿಸಿದ್ದೇನೆ. ಇಂತಹ ಸಂಸ್ಥೆಗಳ ಸಂಪರ್ಕಕ್ಕೆ ಬಂದ ಯುವಜನ ದಾರಿ ತಪ್ಪುವ ಸಂಭವ ಬಹು ಕಡಿಮೆ. ನಮಗೆ ಸಂಸ್ಕಾರಯುಕ್ತ ಸದ್ಭಾವ ಮೂಡಲು ಆಗಲೇ ಸಾಧ್ಯ. ಇಂತಹ ಶ್ರೇಷ್ಠ ಸಂಸ್ಥೆಯಲ್ಲಿ ಬೆಳೆದು ಬಂದ ನಾನು, ನನ್ನ ಬಗ್ಗೆ ಹೆಮ್ಮೆ ಇದೆ. ಆ ಹೆಮ್ಮೆಯಲ್ಲಿ ನೀವೆಲ್ಲರೂ ಕೂಡ ಪಾಲುದಾರರಾಗಿದ್ದೀರಿ. ಈ ಧನ್ಯತಾ ಭಾವದೊಂದಿಗೆ ಸಂಸ್ಥೆಗೆ ಬಂದು ನನ್ನ ಹಳೆಯ ದಿನಗಳ ನೆನಪಿನ ಬುತ್ತಿಯನ್ನು ಬಿಚ್ಚಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಸ್ವಾಮೀಜಿಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸ್ವಾಮಿ ರಂಗನಾಥ ಅನ್ನೋ ವ್ಯಕ್ತಿಯಲ್ಲಿ ಮಾತನಾಡ್ತಾ ಇದ್ದಾಗ ಬೆಳಗಾವಿನಲ್ಲಿ ಸ್ವಾಮಿ ವಿವೇಕಾನಂದರು ಬಂದಿದ್ದಾಗ ಅವರು ಉಳಿದುಕೊಂಡಿದ್ದಂಥ ಒಂದು ಮನೆ ಈಗಲೂ ಇದೆ ಅನ್ನುವ ವಿಚಾರವನ್ನು ನನ್ನ ಕಿವಿಯ ಮೇಲೆ ಹಾಕಿದರು. ಅದು ಆಗಿನ ಕಾಲದ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದ್ದಂಥ ಕಟ್ಟಡ ಆಗಿತ್ತು. ಮುಂಬೈ ಪ್ರೆಸಿಡೆನ್ಸಿಯ ಕೆಲವು ಭಾಗಗಳು ನಮ್ಮ ರಾಜ್ಯದ ಭಾಗಗಳಾದ ಮೇಲೆ ಸ್ವಾಭಾವಿಕವಾಗಿ ಸಹಜವಾಗಿ ಆ ಕಟ್ಟಡ ಸರ್ಕಾರದ ಕಟ್ಟಡ ಆಗಿದೆ.
ಅಲ್ಲಿ ಯಾವುದೋ ಒಂದು ಸರ್ಕಾರಿ ಆಫೀಸ್ ಇದೆ ಹಾಗೆ ಅಂತ ಕೇಳಿದ್ದೇನೆ. ಇವತ್ತು ನಾನು ಬಹಳ ಸಂತೋಷದಿಂದ ಸ್ವಾಮಿ ರಂಗನಾಥಾನಂದಜಿಯವರಿಗೆ ಆ ಕಟ್ಟಡವನ್ನು ರಾಮಕೃಷ್ಣ ಮಿಷನ್ಗೆ ನಾವು ಬಳುವಳಿಯಾಗಿ ಕೊಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಬಹಳ ಅಭಿಮಾನದಿಂದ ಅದನ್ನು ಕೊಡ್ತಾ ಇದ್ದೇವೆ, ದೈನ್ಯತೆಯಿಂದ ಕೊಡ್ತಾ ಇದ್ದೇವೆ. ಅದನ್ನು ಸ್ವೀಕರಿಸಬೇಕು ಹಾಗೆ ಅಂತೇಳಿ ಸ್ವಾಮಿ ರಂಗನಾಥಾನಂದರನ್ನ ನಾನು ಪ್ರಾರ್ಥನೆ ಮಾಡಿ ಈ ದಿವಸ ಈ ಅವಿಸ್ಮರಣೀಯವಾದಂಥ ಈ ಸುಂದರವಾದಂಥ ಸಮಾರಂಭದಲ್ಲಿ ಭಾಗವಹಿಸಲು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಹಲವಾರು ಪರಿಚಿತ ಮುಖಗಳಿವೆ. ಟಿ ಎಸ್ ಸುಬ್ರಹ್ಮಣ್ಯಂ ಮುಂದೆ ಕೂತಿದ್ದಾರೆ, ಚಿಕ್ಕವರೇನವರು, ರಾಮಣ್ಣವರು, ಇವರುಗಳೆಲ್ಲ ನಾನು ಇಲ್ಲಿ ಓದ್ತಾ ಇದ್ದಂಥ ಕಾಲದಲ್ಲಿ ಇವರುಗಳೆಲ್ಲರೂ ಕೂಡ ಆಗಿಂದಾಗೆ ಎಲ್ಲ ತುಳಸಿದಾಸಪ್ಪನವ್ರು ಕಾಣಲಿಲ್ಲ ಇವತ್ತಿಲ್ಲಿ. ಆಗಿಂದಾಗೆ ಇಲ್ಲಿ ನಮ್ಮನ್ನು ಬಂದು ಭೇಟಿ ಮಾಡ್ತಾ ಇದ್ರು, ನೋಡ್ತಾ ಇದ್ರು, ಹುರಿದುಂಬಿಸ್ತಾ ಇದ್ರು. ನಾವು ಮಾಡ್ತಕ್ಕಂಥದ್ದು ಒಳ್ಳೆಯದನ್ನು ನೋಡಿ ಕೆಟ್ಟದನ್ನು ನೋಡಿ ಎಲ್ಲ ಅವರು ನೋಡಿದ್ದಾರೆ. ಅವ್ರನ್ನೆಲ್ಲ ನೋಡ್ತಕ್ಕಂಥದ್ದು ಹಾಗೆ ಹಲವಾರು ಪರಿಚಿತ ಮುಖಗಳಿವೆ ಇಲ್ಲಿ. ವಿದ್ಯಾರ್ಥಿಗಳಿಗೆ ನನ್ನ ಶುಭಕಾಮನೆಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಶಿಸ್ತು ಮತ್ತು ನಿಮ್ಮ ಸಂಯಮ ಮತ್ತು ನಿಮ್ಮ ಸ್ಮಾರ್ಟ್ನೆಸ್ ಏನಿದೆ ಅದನ್ನು ನೋಡಿ ಬಹಳ ಮೆಚ್ಚಿದ್ದೇನೆ. ಇದನ್ನೇ ಮುಂದುವರಿಸಿಕೊಂಡು ಈ ದೇಶದ ಸತ್ಪ್ರಜೆಗಳಾಗಿ ಬಾಳಿ ಮುಂದಿನ ವರ್ಷಗಳಲ್ಲಿ ಈ ದೇಶವನ್ನು ಮುಂದೆ ತರ್ತಕ್ಕಂಥ ಸಮಸ್ತ ಜವಾಬ್ದಾರಿಯನ್ನು ಹೊರತಕ್ಕಂಥ ಶಕ್ತಿಯನ್ನು ರಾಮಕೃಷ್ಣ ಭಗವಾನ್ ಪರಮಹಂಸರು ನಿಮಗೆಲ್ಲರಿಗೂ ಕೊಡಲಿ ಹಾಗೆ ಅಂತೇಳಿ ಹಾರೈಸಿ ನನ್ನ 4 ಮಾತುಗಳನ್ನು is in the form of the book Swami Vivekananda Kruti Shreni, the Kannada version of the complete version of Swami Vivekananda. Vote of thanks by our principal. ಸಮಯದಲ್ಲಿ ಪರಮ ಪೂಜ್ಯ ಸ್ವಾಮಿ ಸುರೇಶಾನಂದಿ ಮಹಾರಾಜರವರು ನನಗೆ ಒಂದು ಮಾತನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಮ್ಮೆಲ್ಲರ ಸುಯೋಗ